ಶೇರ್ ಪೇಪರ್ಸ್ನ ಇಟ್ಕೊಂಡು ಹೀಗೆಲ್ಲ ಮಾಡ್ತಾರೆ ಅಂತ ಅವನಿಗೂ ಗೊತ್ತಿರಲಿಲ್ಲ. ಮೋಸ ಮಾಡಿ ತಗೊಂಡ್ಬಿಟ್ಟಿದ್ದಾರೆ. ಅದಿದ್ದಿದ್ರೆ ಸ್ವಲ್ಪ ಹೆಲ್ಪ್ ಆಗ್ತಾ ಇತ್ತು. ಇಲ್ಲ ಮಹಿ, ಅದಿದ್ದಿದ್ರು ಯಾವ ಹೆಲ್ಪು ಆಗ್ತಿರ್ಲಿಲ್ಲ. ಏನು ಹೇಳ್ತಿದ್ದೀರಾ ಅದಕ್ಕೆ? ಈ ಶೇರ್ಸ್ ಎಲ್ಲ ಗೌತಮ್ ಅವ್ರ ಹೆಸರಲ್ಲಿ ಬಂದಿರೋದು ನಿಮ್ಮ ಅಪ್ಪನ ಕಡೆಯಿಂದ, ಆ್ಯಂಡ್ ಅದು ಆ ವಿಲ್ಲಲ್ಲಿ ಕ್ಲಿಯರ್ ಆಗಿದೆ. ಬಟ್ ಭೂಪತಿ ಕಡೆಯವರು ಆ ಥರದ್ದೊಂದು ವಿಲ್ಲೇ ಇಲ್ಲ ಅಂತ ಆರೋಪ ಮಾಡ್ತಿದ್ದಾರೆ. ಆ ಆರೋಪನ ಸುಳ್ಳು ಅಂತ ಪ್ರೂವ್ ಮಾಡೋದಕ್ಕೆ ನಮಗೆ ಆ ವಿಲ್ ಸಿಗ್ತಿಲ್ಲ. ಆ ವಿಲ್ ಒಂದಿದ್ದಿದ್ರೆ ನಿಮ್ಮ ಅಣ್ಣ ಇಷ್ಟೊಂದು ಒತ್ತಡೋ ಅವಶ್ಯಕತೆನೇ ಇರಲಿಲ್ಲ. ಎಲ್ಲ ಪ್ರಾಬ್ಲಮ್ಸ್ಗೂ ಒಂದು ಫುಲ್ ಸ್ಟಾಪ್ ಬಿದ್ದಿರೋದು. ಬಟ್ ಏನು ಮಾಡೋದು, ಆ ವಿಲ್ಲೇ ಮಿಸ್ ಆಗೋಗಿದೆ. ಅಲ್ಲ, ಅದಕ್ಕೆ ಮನೇಲಿ ಇದ್ದಿದ್ದ ವಿಲ್ಲು ಮಿಸ್ ಆಗೋದಕ್ಕೆ ಹೇಗೆ ಸಾಧ್ಯ? ಅದೇ ಮಹಿ ಗೊತ್ತಾಗ್ತಿಲ್ಲ. ಆ ವಿಲ್ ಎಲ್ಲಿ ಹೋಯ್ತು, ಏನಾಯ್ತು ಅಂತ. ನನಗನ್ಸುತ್ತೆ ಇದೆಲ್ಲ ಪ್ಲಾನ್ ಇಂದ ಒಂದು ಪಾರ್ಟ್ ಅಂತ ಅನ್ಸುತ್ತೆ. ಇವಾಗ ಏನು ಮಾಡೋದು ಅದಕ್ಕೆ? ಅದ್ಗೆ ಈ ಆಧಾರ್ ಕಾರ್ಡು ಬೇರೆ ಬೇರೆ ದಾಖಲೆಗಳನ್ನೆಲ್ಲ ನಾವು ಮನೇಲಿ ಜೆರಾಕ್ಸ್ ಮಾಡಿಸಿರ್ತೀವಲ್ಲ, ಆ ಥರ ಈ ಪತ್ರನ ನೀವು ಜೆರಾಕ್ಸ್ ಮಾಡಿಸಿಟ್ಟಿಲ್ವಾ? ಗೊತ್ತಿಲ್ಲ ಸುಧಾ, ಬಟ್ ಆ ಥರ ಜೆರಾಕ್ಸ್ ಇದ್ರೂ ನನಗೆ ತಿಳಿದ ಮಟ್ಟಿಗೆ ಕಾರ್ಪೊರೇಟ್ ಲೆವೆಲಲ್ಲಿ ಏನಾದರೂ ಪ್ರಾಬ್ಲಮ್ ಆದರೆ ಒರಿಜಿನಲ್ಸೇ ಬೇಕಾಗುತ್ತೆ. ಅದಕ್ಕೆ ನಾವ್ಯಾಕೆ ಇನ್ನೊಂದ್ಸರಿ ಮನೆಯೆಲ್ಲ ಹುಡುಕ್ಬಾರ್ದು? ಇಲ್ಲ ಮಹಿ, ನಿಮ್ಮ ಅಣ್ಣ ಅದನ್ನ ಅತ್ತೆ ಕೈಯಲ್ಲಿ ಕೊಟ್ಟು ಲಾಕರಲ್ಲಿ ಇಡಿಸಿದ್ರಂತೆ. ಅಮ್ಮನ ಕೈಲಿ ಕೊಟ್ಟಿದ್ದೀನಿ ಅಂತ ಅಣ್ಣ ಅದೇ ಪೇಪರ್ಸ್ನ ಬೇರೆ ಡಾಕ್ಯುಮೆಂಟ್ಸ್ ಜೊತೆ ಮಿಕ್ಸ್ ಆಗಿರ್ಬೋದಲ್ವಾ? ನಾವದ್ರ ಬಗ್ಗೆ ಅಷ್ಟು ಗಮನ ಕೊಡದೇ ಇರ್ಬೋದು, ಅರ್ಜೆನ್ಸಿ ಅದು ಇದು ಅಂತ. ಇನ್ನೊಂದ್ಸರಿ ನಾವು ಚೆಕ್ ಮಾಡಿ ನೋಡೋಣ, ಸಿಕ್ಕಿದ್ರೂ ಸಿಗ್ಬೋದು. ಸರಿ, ನಾನು ರೂಮಲ್ಲಿ ಚೆಕ್ ಮಾಡ್ತೀನಿ. ಸರಿ ಅದ್ಗೆ, ನಾವು ಎಲ್ಲ ಕಡೆ ಹುಡುಕ್ತೀವಿ. ಎಲ್ಲಿ ಕರ್ಕೊಂಡು ಹೋಗ್ತಾ ಇದೆಯಾ? ಏನು ಮಾಡಬೇಕು ಅಂತಿದ್ಯಾ? ಏನಿಲ್ಲಪ್ಪ, ಆತ್ಮಸಾಕ್ಷಿನ ಪರ್ಸನಲ್ ಲೈಫ್ನ ಸ್ವಲ್ಪ ಶೇಕ್ ಮಾಡ್ತೀನಿ ಅಷ್ಟೇ. ಸುಮ್ಮನೆ ನಿಂತರ ಏನ್ರಿ ಮಿಸ್ಟರ್ ಕೃಷ್ಣ? ಹೆಸರಿಗೆ ತಕ್ಕ ಹಾಗೆ ಕೃಷ್ಣನೇ ಕಂಡ್ರಿ ನೀವು. ನಿಮ್ಮನೆ ಸದಾಶಿವನಗರ ಅಲ್ವಾ? ಹೌದು. ಯಾಕೆ? ಆದರೂ ಹಳೆದನ್ನ ಬಿಟ್ಟು ಎಳೆದನ್ನ ಹುಡ್ಕೊಂಡು ರಾಜಾಜಿನಗರ ಕಡೆ ಬರ್ತಿರ್ತಾರಲ್ಲ, ಯಾಕೆ? ಈ ವಿಷಯ ಸದಾಶಿವನಗರಕ್ಕೆ ಗೊತ್ತಾದರೆ ಡೈವರ್ಸ್ ಆಗಲ್ವಾ? ಏನು ಸರ್ ಇದು ಪರ್ಸನಲ್ ವಿಷಯ ಇಟ್ಕೊಂಡು ಈ ರೀತಿ ಬ್ಲ್ಯಾಕ್ ಮೇಲ್ ಮಾಡ್ತಾ ಇದ್ದೀರಾ? ನಾನು ಬ್ಲ್ಯಾಕ್ ಮೇಲ್ ಮಾಡಬಾರ್ದು ಅಂದರೆ ನಾನು ಹೇಳ್ದಂಗೆ ಇಷ್ಟು ಹೇಳೋದು. ಆಯಿತು ಸರ್, ನೀವು ಹೇಳ್ದಾಗೆ ಕೇಳ್ತೀನಿ. ವೆರಿ ಗುಡ್. ಆದರೆ ರಾಜಾಜಿನಗರದ ವಿಷಯ ಸದಾಶಿವನಗರ ಗೊತ್ತಾಯ್ತಾ ಇದ್ರೆ ಸಾಕು. ಗೊತ್ತಾಗಲ್ಲ. ಈಗ ವೋಟಿಂಗ್ ನಡೆಯುತ್ತಲ್ಲ, ಅಲ್ಲಿ ಗೌತಮ್ ದಿವಾನ್ಗೆ ಓಟ್ ಹಾಕ್ಬಿಡಿ. ಆಯ್ತು ಸರ್. ಗುಡ್. ಏನ್ರಿ ಮೀನಾಕ್ಷಿ ಅವರೇ, ನಿಮಗೆ ಬರೀ ಹವ್ಯಾಸ ಇದೆ ಅಲ್ವಾ? ಹೌದು. ಒಂದು ಒಳ್ಳೆ ಟೈಟ್ಲ್ ಕೊಡ್ತೀನಿ ರೀ, ಜೊತೆಲೇ ಇದ್ದು ಬೆನ್ನಿಗೆ ಚೂರಿ ಹಾಕುವುದು ಹೇಗೆ, 3 ದಿವಸದಲ್ಲಿ ಕಲೀರಿ ಅಂತ. ಕತೆ ನಿಮ್ಮದೇನೆ, ನೀವೀಗ ಮಾಡ್ತಾ ಇದ್ದೀರಲ್ಲ. ನೀವು ಮಾಡ್ತೀರ ನಿಮಗೆ ಸರಿ ಅನ್ಸುತ್ತಾ? ನಿಮ್ಮ ಆತ್ಮಸಾಕ್ಷಿ ಪ್ರಕಾರ ನಡ್ಕೊಳ್ರಿ. ಇಷ್ಟು ವರ್ಷ ನಿಮಗೆ ನೆರಳಾಗಿದ್ನಲ್ರಿ, ಅವನ್ನೇ ಮುಳುಗಿಸ್ತಾ ಇದ್ದೀರಲ್ಲ. ಯೋಚನೆ ಮಾಡಿ ಓಟ್ ಹಾಕಿ. ಮಿಸ್ಟರ್ ವಿಶ್ವಕಂಠ, ಎಲ್ಲೋ ಇದ್ದವ್ರನ್ನ ಕರ್ಕೊಂಡು ಬಂದು ಕೆಲಸ ಕೊಟ್ಟು, ಸಂಬಳ ಕೊಟ್ಟು, ಮನೆ ಕೊಟ್ಟು, ಸೊಸೈಟಿಲಿ ಒಂದು ಸ್ಟೇಟಸ್ ಕೊಟ್ಟು, ಬೋರ್ಡ್ ಆಫ್ ಡೈರೆಕ್ಟರ್ಸಲ್ಲಿ ನಿಮ್ಗೊಂದು ಸ್ಥಾನ ಕೊಟ್ಟನಲ್ಲ, ಅದಕ್ಕೆ ನೀವು ಇದನ್ನು ಗಿಫ್ಟ್ ಕೊಡ್ತಾ ಇರೋದು ನಾಚಿಕೆ ಆಗಲ್ವೇನ್ರಿ? ನಮ್ಮ ಆಗದೇ ಇರೋರ ಜೊತೆ ಸೇರ್ಕೊಂಡು ಬೆನ್ನಿಗೆ ಚೂರಿ ಹಾಕ್ತಾ ಇದ್ದೀರಲ್ಲ. ಏನ್ರಿ ಈಗೆಲ್ಲ ಮಾತಾಡ್ತಿದ್ದೀರಾ? ನಾನು ಹೀಗೆ ಮಾಡ್ತೀನಿ ರೀ. ಏನ್ರಿ ಇವಾಗ ಮಾಡಿ? ಕಲಿಗಾಲ ಇದು, ಇಲ್ಲಿ ಮಾಡಿದ್ದು ಇಲ್ಲೇ ಅನುಭವಿಸ್ಬೇಕ್ರಿ. ಖಂಡಿತವಾಗ್ಲೂ ನಿಮ್ಗೆ ಒಳ್ಳೇದಾಗಲ್ಲ. ಗೌತಮ್ ಸರ್, ಏನು ಸರ್ ಇವ್ರು ಈ ರೀತಿ ಮಾತಾಡ್ತಾ ಇದ್ದಾರೆ? ನೀವು ನೋಡ್ಕೊಂಡು ಸುಮ್ಮನೆ ಇದ್ದೀರಲ್ಲ ಸರ್. ಮಾತಾಡೋದ ಆನಂದ್, ನಿಮ್ಗೆ ಎಷ್ಟು ಹೋಗಿದ್ರು ಬಾನಂದ್, ನಾಚಿಕೆ ಇಲ್ಲಿ ಜನ ಇವರು. ಏನಣ್ಣ ಎಷ್ಟು ಖುಷಿಯಾಗಿದೆಯಾ? ಮೊದಲು ಸ್ವೀಟ್ ತಗೋ, ಆಮೇಲೆ ಹೇಳ್ತೀನಿ. ಥ್ಯಾಂಕ್ ಯು. ಈಗ ಹೇಳು ಏನು ವಿಷಯ ಅಂತ. ಇಷ್ಟೇ, ಇದು ನನಗಿಂತ ಜಾಸ್ತಿ ನೀನು ಖುಷಿ ಪಡೋ ವಿಷಯ. ನಿನ್ನ ಬದುಕಲ್ಲಿ ಇಷ್ಟೋರೆ ಕನವರಿಕಿತ್ತಲ್ಲ, ನಿನ್ನ ಕನಸು ಕಾಣ್ತಾ ಇದೆಯಲ್ಲ, ಅದೆಲ್ಲ ನಿಜ ಆಗೋ ಸಮಯ ಬಂದಿದೆ ಸಿಸ್ಟೇ. ಏನು ಹೇಳ್ತಾ ಇದೆಯಣ್ಣ? ಈ ದಿವಾನ್ ಫ್ಯಾಮಿಲಿಲಿ ನಿನ್ನ ಮಗ ಇಷ್ಟವರೆಗೆ ಸೇನಾಧಿಪತಿಯಾಗಿದ್ದ, ಇನ್ನು ರಾಜನಾಗುವ ಸಮಯ ಹತ್ರ ಬರ್ತಾ ಇದೆ. ಅವ ರಾಜ ಆಗ್ತಾನೆ, ನೀನ್ ರಾಜ ಮಾತೆ. ನಿಂದೇ ರೂಲಿಂಗು, ನಂದೇ ಡೀಲಿಂಗು. ಒಪ್ಪಂದಕ್ಕೆಲ್ಲ ನೀನ್ ಸಹಿ ಹಾಕು, ಒಳ ಒಪ್ಪಂದ ನಾನ್ ನೋಡ್ಕೋತೀನಿ ಸಿಸ್ಟೇ. ಅಣ್ಣ, ಎಷ್ಟು ಒಳ್ಳೆ ನ್ಯೂಸ್ ಹೇಳಿದೆ ಅಣ್ಣ. ಎಷ್ಟು ಖುಷಿ ಆಗ್ತಿದೆ ಅಂತಂದ್ರೆ ಏನು ಹೇಳಬೇಕು ಅಂತ ಗೊತ್ತಾಗ್ತಾ ಇಲ್ಲ. ಆಗ್ಲೇಬೇಕಲ್ಲ ಸಿಸ್ಟರ್. ಈ ಗುಲಾಬ್ ಜಾಮೂನ್ನ ತೆಗೆದು ಬಾಯಿಲಿಟ್ಕೊಂಡ್ರೆ ಸಿಹಿ ಆಗುತ್ತೆ, ಹಾಗಲಕಾಯಿಯನ್ನ ಕುಯ್ದು ಬಾಯಿಲಿಟ್ಕೊಂಡ್ರೆ ಕಹಿ ಆಗುತ್ತೆ. ಇದು ಸಿಹಿ ಆಗೋ ವಿಷಯ ಅಲ್ವಾ? ಸಿಹಿ ಆಗ್ಲೇಬೇಕಲ್ವಾ?
ನಿನ್ನ ಮುಖದಲ್ಲಿ ಈ ತರ ಖುಷಿ ನೋಡಿ ಎಷ್ಟು ವರ್ಷಗಳಾಗಿತ್ತು ಸಿಸ್ಟರ್. ಹಠಕ್ಕೆ ಛಲಕ್ಕೆ ಇನ್ನೊಂದು ಹೆಸರೇ ಶಕುಂತಲಾ. ಎಲ್ಲೋ ಇದ್ದವಳು ನೀನು, ಇವತ್ತು ನಿನ್ನ ಮಗ ಇಷ್ಟು ದೊಡ್ಡ ಸಾಮ್ರಾಜ್ಯಕ್ಕೆ ಅಧಿಪತಿ ಆಗ್ತಿದ್ದಾನೆ ಸಿಸ್ಟರ್. ಈ ಜರ್ನಿ ಇದೆಯಲ್ಲ, ಇದು ಅಂತಿಂತ ಜರ್ನಿ ಅಲ್ಲ, ಅಸಾಮಾನ್ಯ ಜರ್ನಿ. ಮೆಚ್ಚಲೇಬೇಕು ಸಿಸ್ಟರ್, ಅಂತ ಪವರ್ಫುಲ್ ಕ್ಯಾರೆಕ್ಟರ್ ನೀನು. ಏನು ಮಾಡೋದಣ್ಣ, ನಮ್ಮ ಪಾತ್ರನ ನಾವೇ ಆಯ್ಕೆ ಮಾಡೋ ಅವಕಾಶ ಇದ್ದಿದ್ರೆ ಎಲ್ಲರೂ ಹೀರೋನೇ ಆಗ್ತಿದ್ರು, ಎಲ್ಲರೂ ಹೀರೋಯಿನೇ ಆಗ್ತಿದ್ರು. ಆದರೆ ಎಲ್ರಿಗೂ ಅವಕಾಶ ಸಿಗಲ್ಲ. ನಮಗೆ ಯಾವ ಪಾತ್ರ ಸಿಗತ್ತೋ ಅದನ್ನು ಅಚ್ಚುಕಟ್ಟಾಗಿ ನಿಭಾಯಿಸ್ಕೊಂಡು ಹೋದರೆ ಸಾಕು. ಪಾಪ ಪುಣ್ಯಕ್ಕಿಂತ ಜವಾಬ್ದಾರಿ ದೊಡ್ಡದಣ್ಣ. ಅದೆಲ್ಲ ನೋಡ್ತಾ ಕೂತಿದ್ರೆ ಇವತ್ತು ನನ್ನ ಮಗ ಈ ಸ್ಥಾನಕ್ಕೆ ಬರ್ತಾ ಇರಲಿಲ್ಲ. ನಾನು ಎಲ್ಲಿದ್ನೋ ಅವನು ಅಲ್ಲೇ ಇರ್ತಿದ್ದ. ಅದಕ್ಕೆ ನಾನು ಇಷ್ಟೆಲ್ಲ ಮಾಡಬೇಕಾಗಿದ್ದು. ಸಿಸ್ಟರ್, ಕೊನೆಗೂ ಆ ದೇವರು ನಿನ್ನ ವಿಷಯದಲ್ಲಿ ಕಂಡುಬಿಟ್ಟ ನೋಡಮ್ಮ. ಇವತ್ತು ಗೌತಮ್ಗೆ ಕಂಪ್ನಿಯಿಂದ ಗೇಟ್ ಪಾಸ್ ಸಿಗುತ್ತೆ, ಆಮೇಲೆ ಈ ಮನೆಯಿಂದಲೇ ಗೇಟ್ ಪಾಸ್ ಕೊಡಬೇಕು. ಅಲ್ಲಿಗೆ ಹೆಜ್ಜೆ ಪೂರ್ಣ ಆಗುತ್ತೆ. ಆಮೇಲೆ ಪೂರ್ಣಾವತಿಯನ್ನು ಕೊಟ್ಟು ಅಬ್ಬ ಮುಗಿಯಿತು ಅಂತ ನಿಟ್ಟುಸಿರು ಬಿಡಬಹುದು. ಅದ್ರ ಕದರೇ ಬೇರೆ ಸಿಸ್ಟರ್. ಗೋಲ್ಡನ್ ಗ್ಲಾಸ್ ಅಲ್ಲಿ ಕಾಚ್ ಹಾಕೊಂಡು ಅದಕ್ಕೆ ಸ್ವಲ್ಪ ಐಸ್ ಕ್ಯೂಬ್ ಹಾಕಿ ಲೈಟ್ ಆಗಿ ಸೋಡಾ ಬಿಟ್ಕೊಂಡು ಕುಡಿತಾ ಕೂತ್ರೆ ಅದ್ರ ಮಜಾನೇ ಬೇರೆ ಸಿಸ್ಟರ್. ಈ ಮನೆಯಲ್ಲಿ ನಮಗೆ ಹೇಳೋರು ಕೇಳೋರು ಯಾರು ಇರಲ್ಲ ಸಿಸ್ಟರ್. ನಮ್ಮ ಸುವರ್ಣ ಯುಗ ಶುರುವಾಗುತ್ತೆ ಸಿಸ್ಟರ್.